ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತು ನಾನೊಂದು ಇನ್ಫಾರ್ಮೇಷನ್ ವಿಡಿಯೋ ಮಾಡ್ತಿದ್ದೀನಿ. ಅದೇನೆಂದರೆ ಮೊಟ್ಟೆಗಳು ಚೆನ್ನಾಗಿವೆಯಾ ಅಥವಾ ಕೆಟ್ಟೋಗಿದೆಯಾ ಅಂತ ಹೇಗೆ ತಿಳ್ಕೊಳ್ಳೋದು. ಸೊ ಬನ್ನಿ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅಂದರೆ ನಾನು ಯಾವಾಗ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ 2 ಡಜನ್ ಮೊಟ್ಟೆಗಳಿದ್ದಾವೆ. ಇವಾಗಲೇ ಮನೆಗೆ ಬಂದು ಎಗ್ ಡೆಲಿವರಿ ಮಾಡಿ ಹೋದರು. ಸೊ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಈ ಮೊಟ್ಟೆಗಳನ್ನೆಲ್ಲ ಹಾಕೋಬೇಕು. ಎಲ್ಲ ಮೊಟ್ಟೆಗಳನ್ನೂ ನಿಧಾನವಾಗಿ ಹಾಕೋಬೇಕು ನೀರಲ್ಲಿ. ಆ್ಯಕ್ಚುಲಿ ಈ ವಿಡಿಯೋ ಮಾಡಲಿಕ್ಕೆ ನನ್ನ ಫ್ರೆಂಡ್ ಒಬ್ಬರು ಮೇನ್ ರಿಕ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅವರು ಎಗ್ಗನ್ನ ಯೂಸ್ ಮಾಡಬೇಕಾದ್ರೆ ಹಾಗೆ ಯೂಸ್ ಮಾಡ್ತಿದ್ರಂತೆ. ಆ ಥರ ಹಾಗೆ ರೆಸಿಪಿ ಮಾಡಿಬಿಟ್ಟು ಊಟ ಮಾಡಿದಾಗ ಅವ್ರಿಗೆ ಸ್ವಲ್ಪ ಫುಡ್ ಪಾಯ್ಸನ್ ಆಗಿತ್ತು. ಅದಕ್ಕೆ ನಾನು ಈ ಒಂದು ಟಿಪ್ಪನ್ನ ಅವ್ರಿಗೆ ಹೇಳಿದೆ, ಇದು ಮಾಡಬೇಕಿತ್ತಲ್ವ ನೀವು ಅಂತ ಕೇಳಿದಾಗ ಅವರು ನನಗಿದು ಗೊತ್ತಿರಲಿಲ್ಲ, ಅದಕ್ಕೆ ಈ ವಿಡಿಯೋ ಇದರ ಬಗ್ಗೆ ಒಂದು ವಿಡಿಯೋ ಮಾಡು, ಎಷ್ಟೋ ಜನರಿಗೆ ಹೆಲ್ಪ್ ಆಗುತ್ತೆ ನನ್ನ ಥರನೇ ಗೊತ್ತಿಲ್ಲದೆ ಇರೋರಿಗೆ ಅಂತ ಹೇಳಿದ್ದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಎಲ್ಲ ಮೊಟ್ಟೆಗಳನ್ನೂ 1 by 1 ನೀರಲ್ಲಿ ಹಾಕ್ತಾಯಿದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಮೊಟ್ಟೆಗಳೆಲ್ಲ ಕೆಳಗೆ ಹೋಗಿ ಕುತ್ಕೋತಾ ಇದ್ದಾವೆ ನೀರಲ್ಲಿ. ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಎಲ್ಲ ಮೊಟ್ಟೆಗಳು ಕೆಳಗಡೆ ಹೋಗಿ ಕೂತ್ಕೋತಾ ಇದ್ದಾವೆ. ನೋಡಿ, ಇವಾಗ ಎಲ್ಲ ಮೊಟ್ಟೆಗಳು ಕೆಳಗಡೆನೇ ಕುತ್ಕೊಂಡಿದ್ದಾವೆ. ಇದು ಒಂದು ವೇಳೆ ಮೇಲೆ ತೇಲ್ತಾ ಇದ್ದರೆ ಹೌದು ಕೆಟ್ಟೋಗಿದೆ ಅಂತ ಅರ್ಥ. ಮೊಟ್ಟೆಗಳು ನೀರು ಮೇಲೆ ಎದ್ದು ಬಂದರೆ ಕೆಟ್ಟೋಗಿದೆ ಅಂತ ಅರ್ಥ. ಇವೆಲ್ಲ ಕೆಳಗಡೆ ಕುತ್ಕೊಂಡಿದ್ದಾವೆ. ಸೊ ಹಾಗಾಗಿ ಇದರಲ್ಲಿ ಯಾವುದು ಮೊಟ್ಟೆಗಳು ಕೆಟ್ಟೋಗಿಲ್ಲ, ಎಲ್ಲನೂ ಚೆನ್ನಾಗಿದ್ದಾವೆ. ಯಾಕಂದರೆ ನಾವು ಫ್ರೆಶ್ ಆಗಿ ಫಾರ್ಮಿಂದನೇ ಎಗ್ ತರಿಸ್ತೀವಿ. ಹಾಗಾಗಿ ಯಾವುದು ಮೊಟ್ಟೆಗಳು ಇಲ್ಲೇ ಕೆಟ್ಟೋಗಿಲ್ಲ. ನಾನು ಈ ಥರ ಇವನ್ನ ನೀರಲ್ಲಿ ಹಾಕಿಬಿಟ್ಟು ಇದನ್ನು ಎಲ್ಲ ವಾಶ್ ಮಾಡಿಬಿಟ್ಟು ಇದನ್ನು ಒಂದು ಕಿಚನ್ ಟವಲ್ ಮೇಲೆ ಹಾಕ್ತೀನಿ. ಆ ಥರ ನೀವು ಮೊಟ್ಟೆಗಳನ್ನ ಕೆಟ್ಟೋಗಿದೆಯಾ ಅಥವಾ ಚೆನ್ನಾಗಿದೆ ಅಂತ ಯಾವಾಗಲೂ ಎಗ್ಗನ್ನು ಯೂಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ಟಿಪ್ಪನ್ನ ಫಾಲೋ ಮಾಡಿ. ನೀವು ಈ ಥರ ಎಲ್ಲ ಒಂದು ಕಿಚನ್ ಟವಲ್ ಮೇಲೆ ಹಾಕಿಬಿಟ್ಟು ನಾನೆಲ್ಲ ಸ್ವಲ್ಪವನ್ನು ಡ್ರೈ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಇವನ್ನ ಸ್ಟೋರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಎಗ್ ಸ್ಟೋರೇಜ್ ಬಾಕ್ಸಲ್ಲಿ ಅವನ್ನ ಇಟ್ಕೊಳ್ತಾ ಇದ್ದೀನಿ. ಎಗ್ ಫ್ರೆಶ್ ಆಗಿದ್ದರೆ ಕೆಟ್ಟೋಗಿರೋದಲ್ಲ. ಸಮ್ ಟೈಮ್ ಏನಾಗುತ್ತೆ, ಅಂಗಡಿಗಳಲ್ಲಿ ಸ್ಟಾಕ್ ಇದ್ದಾವೆ ಅಂತಂದಾಗ ನಮ್ಗೆ ಗೊತ್ತಾಗೋದಿಲ್ಲ ಎಗ್ಗಳು ಎಷ್ಟು ದಿನದಿದ್ದಾವೆ ಅಂಥೇಳಿ. ಸೊ ಹಾಗಾಗಿ ಮೊಟ್ಟೆಗಳನ್ನ ತಂದಾಗ ಫಸ್ಟ್ ನೀವು ಈ ಟಿಪ್ಪನ್ನು ಫಾಲೋ ಮಾಡಿ. ನೋಡಿ, ನಾನು ಇದನ್ನ ಎಗ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಕೊಂಡೆ. ನೆಕ್ಸ್ಟ್ ಉಳಿದಿರೋ ಎಗ್ಗನ್ನು ನಾನು ಒಂದು ರೆಸಿಪಿ ಮಾಡಬೇಕಿತ್ತು, ಅದಕ್ಕೂ ಸ್ವಲ್ಪ ಯೂಸ್ ಮಾಡ್ಕೊಳ್ತೀನಿ. ಉಳಿದಿರೋ ಎಗ್ಗನ್ನು ನಾನು ಫ್ರಿಜ್ಜಲ್ಲಿ ಡೈರೆಕ್ಟಾಗಿ ಎಗ್ ಸ್ಟೋರ್ ಮಾಡ್ಕೊಳ್ಳೋ ಟ್ರೇ ಇರತ್ತಲ್ವ ಅಲ್ಲಿ ಸ್ಟೋರ್ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡಿ. ಹಾಗೆ ಪೇಡಾನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಜನರಿಗೆ ವಿಡಿಯೋನ ವಾಟ್ಸಪ್ ಗ್ರೂಪ್ ಹಾಗೆ ಫೇಸ್ಬುಕ್ಗಳಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಅವ್ರಿಗೂ ಈ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.